ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎನಲ್ಲಿ SDA ಮತ್ತು FDA ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಅರ್ಜಿಗಳ ಸಂಪೂರ್ಣ ಮಾಹಿತಿ ಮತ್ತು ಅರ್ಜಿಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕೋದು ಅನ್ನೋದು ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಹಿಂದೆ ಮೊದಲು ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮುಖ್ಯ ಅಲ್ಲ, ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳನ್ನು ಪಡ್ಕೊಳ್ಳಿ. ಈ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೇಮಕಾತಿ ಇಲಾಖೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇನಲ್ಲಿ SDA ಮತ್ತು FDA ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಪ್ರಥಮ ದರ್ಜೆ ಸಹಾಯಕರು 2 ಹುದ್ದೆಗಳಿದೆ. ವಿದ್ಯಾರ್ಹತೆ ಬಂದು ಇದಕ್ಕೆ ಭಾರತ ದೇಶದಲ್ಲಿ ಯಾವುದೇ ಡಿಗ್ರಿ ಹೊಂದಿದ್ರೆ ಸಾಕು ಅಂತ ಹೇಳ್ತಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ ಅದಕ್ಕೂ ಕೂಡ PUCಯನ್ನು ಕೇಳಿದ್ದಾರೆ. ಯಾವುದೇ PUCಯನ್ನು ಸೆಕೆಂಡ್ PUC ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಸಾಕು, ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 6 ಹುದ್ದೆಗಳಿದೆ. ಇದಕ್ಕಾಗಿ ನಿಮ್ಮ ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 43 ವರ್ಷದ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸೋ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ, ನಂತರದಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 3 ಜೂನ್ 2026 ಆಗಿದೆ. ಹಾಗಿದ್ರೆ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು, ಅದಕ್ಕಾಗಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ. cet.online.karnataka.gov.in KE ಅಂತ ಹೇಳಿದ್ದಾರೆ. ಈ ವೆಬ್ ಲಿಂಕನ್ನು ಓಪನ್ ಮಾಡಿಕೊಂಡ್ರೆ ಈ ಮಾಹಿತಿ ನೈಜನೋ ನಿಖರನೋ ಸತ್ಯನೋ ಸುಳ್ಳೋ ಅಂತ ತೋರಿಸ್ಕೊಡ್ತೇನೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮೊದಲ ಅರ್ಧ ಭಾಗದಲ್ಲಿ ಅಂದರೆ ವಿಡಿಯೋ ಉದ್ಯೋಗದ ಸುದ್ದಿಗಳ ಕೊಡುವ ಮೊದಲ ಅರ್ಧ ಭಾಗದಲ್ಲಿ ಉದ್ಯೋಗದ ಸುದ್ದಿಗಳ ವಿವರವನ್ನು ಕೊಡ್ತಾ ನಂತರದಲ್ಲಿ ಇನ್ನರ್ಧ ಭಾಗದಲ್ಲಿ ಈ ಹುದ್ದೆ ನೈಜನೋ ನಿಖರನೋ ಸತ್ಯನೋ ಸುಳ್ಳೋ ಅಂತ ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ, ನಿಮ್ಮ ಗೊಂದಲಗಳಿಗೆ ಏನೂ ಅವಕಾಶ ಇಲ್ಲದಲೆ ವೆಬ್ಸೈಟ್ ಮೂಲಕ ಈ ಹುದ್ದೆಗಳನ್ನು ಹೇಗೆ ಹಾಕೋದು, ಅಪ್ಲಿಕೇಶನ್ PDF ಹೇಗೆ ಓಪನ್ ಮಾಡೋದು, ನಿಮ್ಮ ಮೊಬೈಲ್ ಮೂಲಕನೇ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅವ್ರು ಹೇಳಿರುವಂತೆ KEA ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಈ ಪೂರ್ತಿ ವಿಳಾಸವನ್ನು ಹಾಕಿ CET ಅಂತ ಟೈಪ್ ಮಾಡಿ. CET ಅಂತ ಟೈಪ್ ಮಾಡ್ತಾ ಇದ್ದಂಗೆ ನನ್ನ ಮೊಬೈಲ್ ಕಂಪ್ಯೂಟರ್ ಲಿಸ್ಟ್ನಲ್ಲಿ ಬರ್ತಾ ಇದೆ cet.karnataka.gov.in ಅಂತ ಬರ್ತಾ ಇದೆ. ಇದ್ರ ಮುಂದೆ KEA ಅಂತ ಒಂದು ಹಾಕಿ ನೇರವಾಗಿ ನಿಮಗೆ ಲಿಂಕಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ನಾನು cet.karnataka.gov.in ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತಾ ಇದ್ದಂಗೆ ನೇರವಾಗಿ ಇಲ್ಲೊಂದು ಪೇಜ್ ಅಪಿಯರ್ ಆಗಿದೆ. KEA ಹೋಮ್ ಅಂತ ಬಂದಿದೆ. ಈ ಲಿಂಕ್ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ನೇರವಾಗಿ KEA ವೆಬ್ಸೈಟಿಗೆ ಬಂದಿದ್ದೀರಾ. ನೀವು ನೋಡ್ತಾ ಇದ್ರೆ ಇಲ್ಲಿ ಮುಖಪುಟ ಇದೆ, ಎಲ್ಲ ಮಾಹಿತಿಗಳು ಕೂಡ ಇಲ್ಲಿದೆ. ಒಂದ್ಸಲಿ ನೀವು ನೋಡ್ಕೊಳ್ಬೋದು. ಕನ್ನಡ ಬೇಕಿದ್ರೆ ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲಿ ಬೇಕಿದ್ರೆ ಇಂಗ್ಲೀಷ್ನಲ್ಲಿದೆ. ಸೊ ಇದನ್ನು ನೀವು ಭಾಷೆ ಯಾವ ರೀತಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಮಾಹಿತಿಗಳು ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ, ಮುಖಪುಟ ಇದೆ, ಪ್ರವೇಶ ಇದೆ, ಇಲ್ಲಿ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಈ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಸ್ನೇಹಿತರೆ ನಿಮಗೆ ಕಾಣಿಸ್ತಿದೆ KEA ನೇಮಕಾತಿ 2026 ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನೀವು ಬರ್ತೀರಾ. ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ, ಅದರ ಕೆಳಗಡೆ FDA ಮತ್ತು SDA ನೇಮಕಾತಿ ಅಧಿಸೂಚನೆಯ PDF ಇದೆ. ಮೊದಲು PDF ಅನ್ನ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ನೇರವಾಗಿ PDF ಒಂದು ಓಪನ್ ಆಗುತ್ತೆ. ಈ PDF ಅಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಪ್ರಥಮ ದರ್ಜೆ ಸಹಾಯಕರಿಗೆ 44,425 ರೂಪಾಯಿಂದ 83,700 ರೂಪಾಯಿ ತನಕ ವೇತನವನ್ನು ನಿಗದಿ ಮಾಡಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ 34,100ರಿಂದ 67,700 ರೂಪಾಯಿ ಇದಕ್ಕೆ ವೇತನವನ್ನು ನಿಗದಿ ಮಾಡಿದ್ದಾರೆ. ಏನೇನು ಓದಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಈ PDF ಅಲ್ಲಿ ಕೊಟ್ಟಿದ್ದಾರೆ. ಸುಮಾರು 10 ಪುಟದ PDF ಇದೆ. ಈ PDF ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಯಾವಾಗ ಹಾಕೋದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆ ಎಂಬ ಇತ್ಯಾದಿ ಸಂಪೂರ್ಣ ವಿವರಗಳನ್ನು ಈ PDF ಅಲ್ಲಿ ಕೊಟ್ಟಿದ್ದಾರೆ. ಸಂಪೂರ್ಣ ಈ PDFಗಳನ್ನು ಓದಿದ ನಂತರದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ನೋಡಿ, ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮವನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ ಏನಿರಬೇಕು, ಇತಿಹಾಸದ ವಿಷಯಗಳು ಹೇಗಿರಬೇಕು, ಹಾಗೆ PUC ಆಧಾರದ ಮೇಲೆ ದ್ವಿತೀಯ ದರ್ಜೆ ಸಹಾಯಕರಿಗೂ ಕೂಡ ನಿಮಗೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಏನೇನು ಓದಿರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ PDFಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಸಮಾಧಾನವಾಗಿ ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಈಗ ನಾನು ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಆನ್ಲೈನ್ ಲಿಂಕ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ನಾನೀಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡುತ್ತಾ ಇದ್ದಾರೆ ಸ್ನೇಹಿತರೆ, ನೀವು ಬಳಕೆದಾರ ಯೂಸರ್ ನೇಮ್ ಅಂತ ಕೇಳ್ತಿದೆ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇದಾಗುತ್ತೆ, ಇಲ್ಲ ಅಂದರೆ ನೇರವಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಹೇಳ್ತಿದೆ. ಈ ಲಿಂಕ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ನೇರವಾಗಿ ಡಿಜಿಲಾಕರ್ದು ಕೇಳ್ತಾ ಇದೆ. ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಿದೆ. ನಿಮ್ಮ ಆಧಾರ್ ನಂಬರ್ ಏನಿದೆ ಅಷ್ಟು ಆಧಾರ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಇಲ್ಲಿ ಎಂಟ್ರ್ ಮಾಡಿಕೊಂಡಿದ್ದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕೇಳ್ತಾ ಇದೆ
ಎಂಟರ್ ಕ್ಯಾಪ್ಚಾ ಕೇಳ್ತಿದೆ. ಇಲ್ಲಿ ಏನಿದೆ ಈ ಸಿಂಬಲ್ಗಳನ್ನೆಲ್ಲ ಪೂರ್ತಿ ನೀವು ಇಲ್ಲಿ ಹಾಕಬೇಕು. ಹಾಕಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಯೂಸರ್ ನೇಮ್ ಒಂದು ಕ್ರಿಯೇಟ್ ಆಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನು ಬಳಸ್ಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಈ ರೀತಿಯಾಗಿ ಉದ್ಯೋಗದ ಸುದ್ದಿ ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕಿ ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳಿಗಾಗಿ ಚಾನಲ್ ನೋಡ್ತೀರಿ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.